ಕೈ ಕಾಣೋದಿಲ್ಲ ಒಟ್ಟ ಆಗೈತಿ ಎಡಿಟ್ ಮಾಡಕ 1 ಗಂಟೆಗೆ ಮಾಡಿ ಬೆಳಗ್ಗೆ ಬಿಟ್ರಿ 7:30 ಯೂಟ್ಯೂಬ್ ಅಪ್ಲೋಡ್ ಮಾಡಿ ಯೂಟ್ಯೂಬ್ಗೆ ಹಾಕೀನಿ
ಸ್ಥಾಪನಾ ಮಾಡ್ತಾರೆ. ಕುದುರೆಗಾರರು ತಮ್ಮ ವೇಷಭೂಷಣಗಳನ್ನು ಹಾಕೊಂಡು ಭಂಡಾರ ಹಚ್ಚಿಕೊಂಡು ಬಾರ್ಕೋಲ್ನಿಂದ ಮೈಗೆ ಹೊಡ್ಕೋತ ಶಸ್ತ್ರಗಳನ್ನು ಮೈಯಲ್ಲಿ ಹಾಕೋತ ದಾರವನ್ನು ಗಲ್ಲದಲ್ಲಿ ಹಾಕೊಂಡು ಎಳ್ಕೋತ ಸರಪಳಿಯನ್ನ ಅಗದಿ ಗಟ್ಟಿಯಾಗಿರುವಂತ ಸರಪಳಿ, ಗಟ್ಟಿಯಾದ ದಾರ ಹರಿಯಕ್ಕಾಗುದಿಲ್ರಿ. ಗಟ್ಟಿಯಾದಂತಹ ದಾರ, ರೇಷ್ಮೆ ದಾರ ಹರಿಯಕ್ಕಾಗುದಿಲ್ಲ. ಸರಪಳಿ ಹರಿತಾರಂದ್ರೆ ಅದು ದೇವರ ಶಕ್ತಿ ಹೊರತು ಮತ್ತೆ ಬೇರೆ ಏನೂ ಅಲ್ಲ. ಪ್ರತಿ ವರ್ಷ ನಾನು ಹಿರೇಗುಂಜುಳದಲ್ಲಿ ಹಿರೇಶ್ವರಿ ಜಾತ್ರೆ ಸಂದರ್ಭದಾಗ ಕುದುರೆಗಾರರು ಬಂದಿರ್ತಾರ. ಅಲ್ಲಿ ಬಹಳ ವೈಭವದಿಂದ ಈ ಜಾತ್ರೆಯನ್ನ ಮಾಡ್ತಾರ. ನಮ್ಮ ಅಡ್ಡಪಲ್ಲಿಕ್ಕೆ ಉತ್ಸವ ಮಾಡ್ತಾರ, ದೇವರ ಜಾತ್ರೆ ಮಾಡ್ತಾರ, ಸರಪಳಿ ಹರಿತಾರ. ಸರಪಳಿ ಹರಿದು ಹಗರ ಕೆಲಸ ಅಲ್ಲ. ನಾವು ಡ್ರೆಸ್ ಕಳೆದು ಭಂಡಾರ ತೆಗೆದ ಕೇಶನ್ ಸರಪಳಿ ಹರಿ ನೋಡ್ ಮಗ ಹೇಳ್ತಾನ, ಹರಿಯಕ್ಕಾಗೋದಿಲ್ಲ. ದೇವರ ನಾಮಸ್ಮರಣೆ ಮಾಡಿದರೆ ಮಾತ್ರ ಅದನ್ನು ಹರಿಯಕ್ಕಾಗ್ತಾ ಇದೆ. ಗಲ್ಲಾಗ ದಾರ ಹಾಕೊಂಡು ಹೇಳಿದ್ರು ಅವ್ನು ಒಟ್ಟ ತ್ರಾಸ ಆಗುದಿಲ್ಲ. ಶಸ್ತ್ರ ಹೋಗ್ಬೇಕು, ಹೆಣ್ಮಗಳು ಹಾಕೊಂಡು ಶಸ್ತ್ರ ಹಾಕೊಂಡು ಕುಣಿದಾಡಿದ್ಲು, ಶಸ್ತ್ರ ನೋವು ಮಾಡುವುದಿಲ್ಲ. ಜ್ವರ ಬಂದಾಗ ದವಾಖಾನಿಗೆ ಹೋದ್ರಿಂದ ಡಾಕ್ಟರ್ ಇಂಜೆಕ್ಷನ್ ಮಾಡ್ತಾನ ಅಂದ್ರೆ ಡಾಕ್ಟರ್ ಸಣ್ಣ ಸೂಜಿ ಹಾಕು, ಸಾವಕಾಶ ತುತ್ತು ಅಂತ ಹೇಳಿ ಹೇಳ್ತೀವಿ ನಾವು. ಇಲ್ಲಿ ಶಸ್ತ್ರ ತುತ್ತು ಮುಂದೆ ದೇವ್ರಿಗೇನ್ರಿ ಹೇಳ್ತಾರೇನು? ದೇವ್ರಿಗೇನು ಹೇಳುದು ಬೇಡ. ನನ್ನ ಭಕ್ತ ಶಸ್ತ್ರ ಹಾಕೊಳಕತ್ತೇನ ಅಂತ ಹೇಳಿ ತನ್ನ ಕೈ ಇಟ್ಟು ನಿಮ್ಮ ಕಲ್ಲದಾಗ ಅವನು ಶಸ್ತ್ರ ಹಾಕ್ತಿರ್ತಾನೆ, ಏನೂ ತ್ರಾಸ ಆಗುದಿಲ್ಲ. ಅದು 7 ಕೋಟಿಯ ಶಕ್ತಿ, 7 ಕೋಟಿ ಮಂತ್ರ ಆಯಿತು. 7 ಕೋಟಿ ಅದು ಭಕ್ತನ ಉದ್ಧಾರ ಮಾಡೋದಕ್ಕೆ ಒಂದು ಸಾಧನ ಆಯ್ತು. ಅಂತ ಜಾತ್ರೆಯನ್ನು ಇವತ್ತಿನ ದಿವಸ ಅರ್ಶನಗೇರಿ ಗ್ರಾಮದಲ್ಲಿ ಮಾಡಿರುವಂತದ್ದನ್ನು ನೋಡಿ ಬಹಳ ಸಂತೋಷ ಆಯ್ತು. ಶಿವನ ಡಮರುಗ ವಾದ್ಯ, ಅದು ಡಮರುಗ ಏನು ಬಾರಿಸ್ತಿರ್ಲಿಲ್ಲ, ಶಿವ ಡಮರುಗ ಬಾರಿಸ್ತಾನ. ಶಿವ ಹಾವುಗಳನ್ನು ದಾನ ಮಾಡ್ತಾನ, ಶಿವ ಶಸ್ತ್ರಗಳನ್ನು ದಾನ ಮಾಡ್ತಾನ, ತ್ರಿಶೂಲವನ್ನು ಹಿಡಿತಾನ. ಹಾಗೆ ಬಹಳ ಉತ್ತಮ ಕಾರ್ಯವನ್ನು ಪುಣ್ಯಾತ್ಮರು ನೀವೆಲ್ಲರೂ ಕೂತ್ಕೊಂಡು ಮಾಡಿರಿ. ಗೋನಾಳದಾಗ ಸರಪಳಿ 5 ಸರಪಳಿಗಳನ್ನ 5 ಮಿನಿಟ್ನಾಗ 5 ಮಂದಿ ಹರಿದು ಬಿಟ್ಟರು. ಅದು ಭಗವಂತನ ಲೀಲ. ಸರಪಳಿ ಹರಿದನ್ನು ಹಗರ ಕೆಲಸವನ್ನು ಆಣಿ ಹರಿಯಕ್ಕಾಗೋದಿಲ್ಲ. ನಮ್ಮ ಮಠದ ಆಣಿಯನ್ನು ಸರಪಳಿ ಹಾಕಿ ಕಾಲ ಕಟ್ಟಿರ್ತೀವೋ ಆ ಸರಪಳಿಯನ್ನು ಹರ್ಕೊಂಡು ಆಣಿಗೆ ಹೋಗಕ್ಕಾಗೋದಿಲ್ಲ. ಆಣಿ ಹರಿಯಲಾರದಂತ ಸರಪಣಿಯನ್ನ ಮನುಷ್ಯ ಹರಿತಾನಂದ್ರ ಅದು 7 ಕೋಟಿ ದೇವರ ಶಕ್ತಿ ಹೊರತು ಮತ್ತೆ ಬೇರೆ ಏನೂ ಅಲ್ಲ. ದೇವರ ಮೇಲೆ ಭಕ್ತಿ ಇಟ್ರ